ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸಮಿತಿ ಮೇರೆಗೆ ದಲಿತ ನೂರಾರು ಮುಖಂಡರು ಬೃಹತ್ ಬೈಕ್ ರ್ಯಾಲಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿಯಿಂದ ಶುರುವಾದ ಬೈಕ್ ರ್ಯಾಲಿ ಬಿಬಿ ರಸ್ತೆ ಮೂಲಕ ಶಿಡ್ಲಘಟ್ಟ ವೃತ್ತದಲ್ಲಿ ಬಂದು ಘೋಷಣೆಗಳು ಕೂಗಿ ಮತ್ತೆ ಹರ್ಷೋದಯ ಕಲ್ಯಾಣ ಮಂಟಪದ ಮುಂದೆ ಅಂತ್ಯಗೊಳಿಸಿದ್ರು. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ದಲಿತ ಸಮಿತಿ ವತಿಯಿಂದ ಬೃಹತ್ ದಲಿತರ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಸರ್ಕಾರ ಮತ್ತು ಸ್ಥಳೀಯ ಮೈತ್ರಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಗುಡುಗಿದ್ರು. ದಲಿತ ಸಂಘದ ತಾಲೂಕು ಸಂಚಾಲಕ ನಾಗರಾಜು, ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಅಭಿಯಾನ ಮಾಡಿ ನಂದಿ ಕ್ರಾಸ್ನಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಬೈಕ್ ರ್ಯಾಲಿ ನಡೆಸಲಾಗಿದೆ. ಸಂವಿಧಾನ ಉಳಿಸುವುದಕ್ಕೋಸ್ಕರ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಎಂದರು. ದಲಿತ ಸಂಘರ್ಷಣ ಸಮಿತಿಯ ತಾಲೂಕು ಸಂಚಾಲಕ ಏನಿವತ್ತು ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಜಾಗೃತಿ ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ದಲಿತ ಸಂಘರ್ಷಣ ಸಮಿತಿ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಆದೇಶದ ಮೇರೆಗೆ ಇವತ್ತು ನಂದಿ ಕ್ರಾಸಿಂದ ಬೈಕ್ ರ್ಯಾಲಿಯನ್ನು ಅಂಬೇಡ್ಕರ್ ನಗರ ಸರ್ಕಾರ. ನಮ್ಮ ಹೆಸರು ಪ್ರಭಾಕರ್ ಅಂತ, ನಕ್ಕನಹಳ್ಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಸಂಚಾಲಕ. ಇವತ್ತು ಸಂವಿಧಾನ ಉಳಿಸಿ ಬಿಜೆಪಿ ಸೋಲಿಸಿ ಅನ್ನೋ ಒಂದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪದಾಧಿಕಾರಿಗಳ ಆದೇಶ ಮೇರೆಗೆ ನಂದಿ ಕ್ರಾಸಿಂದ ಬೈಕ್ ರ್ಯಾಲಿ ಇಟ್ಕೊಂಡಿದ್ವಿ. ಅದರಿಂದ ಅಲ್ಲಿಂದ ಬೈಕ್ ರ್ಯಾಲಿ ಬಂದು ಶಿಡ್ಲಘಟ್ಟ ಸರ್ಕಲ್, ಅಂಬೇಡ್ಕರ್ ನಗರ ಸರ್ಕಲಿಂದ ಅಲ್ಲಿಂದ ಹರ್ಷೋದಯ ಚೌಲ್ಟ್ರಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಂವಿಧಾನ ಉಳಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಸುರೇಶ್, ನರಸಿಂಹಮೂರ್ತಿ, ಚಂದ್ರು, ದೇವರಾಜು, ಜಗದೀಶ್, ಹನುಮಪ್ಪ ಇನ್ನಿತರರು ದಲಿತ ಮುಖಂಡರು ಭಾಗಿಯಾಗಿದ್ದರು. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.